ವ್ಯಕ್ತಿತ್ವ ರೂಪಿಸುವಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕು ಹಾಗೂ ಶಿಕ್ಷಣದಷ್ಟೇ ಕ್ರೀಡಾ ಚಟುವಟಿಕೆಗಳು ಪ್ರೋತ್ಸಾಹ ನೀಡಬೇಕು. ಬೆಳೆಯುವ ಮಕ್ಕಳ ಆರೋಗ್ಯಕ್ಕೆ ಕ್ರೀಡೆಗಳು ಪೂರಕವಾಗಿದೆ ಎಂದು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಅಭಿಪ್ರಾಯಪಟ್ಟರು. ಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಇಂಟ್ರಾಮೊರಲ್ ಸ್ಪೋರ್ಟ್ಸ್ ಮೀಟ್ 2025ರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಷ್ಟೇ ಅಲ್ಲ, ಕ್ರೀಡಾ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಲು ಅವಕಾಶವಿದೆ. ಆದರೆ ಅದು ಸರಿಯಾಗಿ ಬಳಕೆಯಾಗಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮಕ್ಕಳನ್ನು ಓದಿಗಷ್ಟೇ ಸೀಮಿತಗೊಳಿಸುತ್ತಿದ್ದಾರೆ. ಮಕ್ಕಳು ಹೆಚ್ಚು ಅಂಕ ಗಳಿಸಿದರೆ ಸಾಕು ಎಂಬ ಮನೋಭಾವನೆಯಿಂದ ವಿವಿಧ ಕ್ರೀಡೆಗಳು ಕಣ್ಮರೆಯಾಗುತ್ತಿವೆ. ಮಕ್ಕಳು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ತನ್ನದೇ ಆದ ಛಾಪು ಮೂಡಿಸುತ್ತಾ ಬಂದಿದೆ. ಹಲವಾರು ಕ್ರೀಡಾ ವಿಭಾಗಗಳಲ್ಲಿ ಭಾರತ ಕ್ರೀಡಾಪಟುಗಳು ಕೆಚ್ಚೆದೆಯ ಪ್ರದರ್ಶನವನ್ನು ನೀಡುವ ಮೂಲಕ ಭಾರತದ ತ್ರಿವರ್ಣ ಧ್ವಜ ಅರಳುವಂತೆ ಮಾಡಿದ್ದಾರೆ ಎಂದರು. ಏನಾಗಿದೆ, ಬಹಳಷ್ಟು ಮಾರ್ಕ್ಸ್ ಅಂಕಪಟ್ಟಿ ಅಂದ್ಕೊಂಡು ಸ್ಪೋರ್ಟ್ಸ್ ಕ್ರೀಡೆ ಸ್ವಲ್ಪ ಕಡೆಗಣಿಸ್ತಾ ಇದೆ. ಯಾಕಂದ್ರೆ ಪೋಷಕರು ಸರಿಯಾಗಿ ಸಪೋರ್ಟ್ ನೀಡಲ್ಲ. ಸ್ಪೋರ್ಟ್ಸ್ ಅಂದ್ರೆ ಓದು ಮಾರ್ಕ್ಸ್ ತಗೋ ಅಂತಾರೆ. ಈಗ ಡಿಪಾರ್ಟ್ಮೆಂಟ್ ನಲ್ಲೂ ಅಷ್ಟೇನೆ ಎಷ್ಟು ಜನ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ತಗೊಂಡಿದ್ದು ನೋಡಿ, ಶಾಲೆನ ಗುರ್ಸಲ್ಲ. ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ರೆ, ಎಷ್ಟು ರ್ಯಾಂಕ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಮಾನದಂಡ ತಗೋದ್ರದ್ದು ಪೋಷಕರು ನಿಮ್ಮಲ್ಲಿ ಎಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನು ಪ್ರತಿನಿಧಿಸಿದ್ದಾರೆ ಅಂತ ಯಾರು ಕೇಳೋದಿಲ್ಲ. ಸೊ ಅದರಿಂದ ಸ್ವಲ್ಪ ಕಡೆಗಣಿಸ್ತಾ ಇದೆ. ಆದ್ರೆ ವಿಶೇಷವಾಗಿ ಶಿಕ್ಷಣ ಅಂದ್ರೆ ವ್ಯಕ್ತಿತ್ವದ ವಿಕಸನ. ಶಿಕ್ಷಣ ಅಂದ್ರೆ ಬರೀ ಮಾರ್ಕ್ಸ್ ಸ್ಕೋರಿಂಗ್ ಅಲ್ಲ. ಶಿಕ್ಷಣ ಅಂದ್ರೆ ವ್ಯಕ್ತಿತ್ವ ವಿಕಸನ ಆಗಬೇಕು. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ, ಕ್ರಿಯಾಶೀಲತೆ ಎದ್ದು ಕುಣಿಬೇಕು ಅಂತ ಒಂದು ಶಿಕ್ಷಣ ಮುಂದೆ ಆಗ್ಬೇಕು ಅಂತ ಹೇಳೋದು. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಶಿಕ್ಷಣ ಚಾರಿತ್ರಭರಿತವಾಗಿರಬೇಕು. ಅವರ ಕನಸನ್ನು ನನಸಾಗುವತ್ರ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಳೆದ 15 ವರ್ಷದಿಂದ ಹೆಜ್ಜೆ ಇಡ್ತಾ ಇದೆ. ತನ್ನ ಅಗಾಧವಾದಂತಹ ಶೈಕ್ಷಣಿಕ ಸಾಧನೆ ಜೊತೆಗೂ ಕೂಡ ಒಂದು ಕಾರ್ಯಕ್ರಮವನ್ನು ಇಷ್ಟು ವೈಭವವಾಗಿ ಮಾಡುತ್ತೆ ಅಂದ್ರೆ ಅದು ಸಂಸ್ಥೆಯ ಹಿರಿಮೆಗೆ ಪಾತ್ರವಾಗಿದೆ ಅಂತ ಹೇಳ್ತಾ, ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಡಾಕ್ಟರ್ ಸುಜಾತ ಪ್ರೊಫೆಸರ್ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿದ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಹಾಗೂ ಪ್ರೊ ಕಬಡ್ಡಿ ಆಟಗಾರ ಮಿಥುನ್ ಕುಮಾರ್ ಅವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದರು. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಾದ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ ಸಿವಿ ಫಿಲಿಪ್ಸ್, ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ ಸಿವಿ ತಿಮ್ಮಪ್ಪ, ರಾಷ್ಟ್ರಮಟ್ಟದ ಹೈಜಂಪ್ ಆಟಗಾರ ರೋಹಿತ್, ರಾಜ್ಯ ಮಟ್ಟದ ಓಟಗಾರ ಸಿಎಸ್ ಸೃಜನ್ ಪರವಾಗಿ ಅವರ ತಂದೆ ಸಿಎನ್ ಅರುಣ್ ಕುಮಾರ್, ಜಿಲ್ಲಾ ಮಟ್ಟದ ಓಟಗಾರ್ತಿ ಮೋನಿಶಾ ಹರೀಶ್ ಅವರನ್ನು ಸನ್ಮಾನಿಸಲಾಯಿತು. ರಾಷ್ಟ್ರಮಟ್ಟದ ಕಬಡ್ಡಿ ಕ್ರೀಡಾಪಟು ಸಿವಿ ತಿಮ್ಮಪ್ಪ ಮಾತನಾಡಿದರು. ರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಪ್ರದೀಪ್ ಪುತ್ತೂರು, ತಾಲೂಕು ದೈಹಿಕ ಶಿಕ್ಷಣ ನಿರ್ದೇಶಕ ಕೆಟಿ ಆನಂದ್, ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್, ಪ್ರಾಂಶುಪಾಲರಾದ ಸುಜಾ ಫಿಲಿಪ್ಸ್, ಶಿಕ್ಷಣ ಸಂಯೋಜಕರಾದ ಫಿಲಿಪ್ಸ್ ನಾಗೇಶ್, ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಲಕ್ಷ್ಮೀಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.